ಬಾಸು ಮುಕ್ಕದ್ ಮುಕ್ತಿಯ ಸರಿಯಾಗಿ ಮುಕ್ಬಿಟ್ಟು ತೋರ್ಸು. ಹಂಗಂತೀಯ? ಏನೋ ಉಪ್ಪಿ ಒಂಚೂರು ಮುಖ ತೋರ್ಸಲ್ಲಿ ಕ್ಯಾಮ್ರಾಗೆ. ಏನೋ ಜುಟ್ಟು, ನಿನ್ನ ಹೆಸರೇನು? ನಮ್ಮ ಚಾನಲ್ ಇರೋದೇನೆ ಎಲ್ಲ ವೆರೈಟಿ ಅಡುಗೆ ತೋರ್ಸೋಕ್ಕೆ. ನಿಮ್ಗೆ ಯಾವ್ದಾದ್ರು ಅಡುಗೆ ಇಷ್ಟ ಇದ್ರೆ ಕಮೆಂಟ್ ಮಾಡಿ, ತೋರಿಸ್ತೀವಿ. ಅಂತಮ್ಮ ಇವತ್ತು ಸ್ಪೆಷಲ್ ಏನು? ಬಜ್ಜಿ ಗಿರ್ಮಿಟ್ಟು ನಮ್ಮಳ್ಳಿನೇ ಅಂದ. ನಮ್ಮಳ್ಳಿ ಅಡುಗೆ ಇನ್ನೂ ಚಂದ. ಬಾಗೂರು ನಮ್ಮಳ್ಳಿಗೆ ಹಂಚ್ಕೊಂಡ್ ತಿನ್ನೋಣ ಜೊತೆಗೆ. ಲೋಕಿ ಬಸ್ಸು, ಹೇಳಿ ಬಸ್ಸು. ಇವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಗಿರ್ಮಿಟ್ ಮಾಡ್ತಾ ಇದೀವಿ. ಸಾಕತ್ತಾಗಿರ್ತದೆ ಇವತ್ತು. ಓಹೋ ಬಾಸು, ಜೊತೆಲೆ ಮಿರ್ಚಿ ಬಜ್ಜಿ ಬೇರೆ ಐತೆ. ನಾನಂತೂ ಚೆನ್ನಾಗಿ ತಿನ್ಬಿಟ್ಟು ಗಿರ್ಕಿ ಹೊಡೆದ್ಬಿಡ್ತೀನಿ ಬಾಸು. ಸರ್ ನೀವು ಅದಕ್ಕೆ ಅಲ್ವಾ ಸರ್ ಫೇಮಸ್? ಅಣ್ಣಾರ ನೀವು ಚೆನ್ನಾಗಿ ತಿನ್ಬಿಟ್ಟು ಗಿರ್ಕಿ ಹೊಡೆದ್ರೆ ಅಂದ್ರೆ ಮುಕ್ಲಿ ಕಿತ್ಕೋತದೆ. ಬಸ್ಸು ಮೇಲ್ಗಡೆ ಉರ್ದ್ರೆ ಉರ್ಕೊಳ್ಳಿ ಬಸ್ಸು, ಮೊದ್ಲೇ ಪೈಲ್ಸು ನನಗೆ, ಕೆಳಗಡೆ ಮಾತ್ರ ಬೇಡ ಬಸ್ಸು. ಹೋಗ ಮುಖ ಚಿಕ್ಕ ಮುಚ್ಕೊಂಡು. ಇವತ್ತು ಗಿರ್ಮಿಟ್ಗೆ ಮಸಾಲೆ ಮಾಡ್ಕೊಳ್ಳೋಣ. ಯಾವ ಥರ ಗಿರ್ಮಿಟ್ ಗೊಜ್ಜು ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಸಖತ್ತಾಗಿರ್ತದೆ ಹಾಕೊಂಡ್ರೆ ಕಡಲೆಪುರಿಗೆ. ಬನ್ನಿ ತೋರಿಸ್ತೀನಿ. ಅಡುಗೆ ಎಣ್ಣೆ, ಸಾಸಿವೆ, ಜೀರಿಗೆ, ನಾಟಿ ಕರಿಬೇವಿನ ಸೊಪ್ಪು, ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿ, ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಪುಡಿ ಉಪ್ಪು, ಅರಿಶಿಣ ಪುಡಿ, ಹುಣಸೆಹಣ್ಣು ಹುಳಿ, ಉಂಡೆ ಬೆಲ್ಲ, ಇವಾಗ ಗಿರ್ಮಿಟ್ಗೆ ಗೊಜ್ಜು ಮಾಡ್ಕೊಂಡಿದ್ದೀವಿ. ಅದು ಒಂದು ಸ್ವಲ್ಪ ಆರ್ತಾ ಇರಲಿ. ಅಷ್ಟೊತ್ತಿಗೆ ಬಜ್ಜಿಗೆ ಚೆನ್ನಾಗಿ ಹಿಟ್ಟನ್ನ ಕಲ್ಸ್ಕೊಬಿಡೋಣ. ಬನ್ನಿ ಯಾವ ಥರ ಮಿರ್ಚಿ ಬಜ್ಜಿಗೆ ಹಿಟ್ಟು ಕಲ್ಸ್ಕೊಡೋದು ಅಂತ ತೋರಿಸ್ತೀನಿ. ಬನ್ನಿ. ಕಡಲೆ ಹಿಟ್ಟು, ಓಮ್ ಕಾಳು, ಇದನ್ನ ಅಜ್ವೈನ್ ಕಾಳು ಅಂತಾರೆ. ಇದನ್ನ ಹಾಕ್ಕೊಳ್ಳಿ, ಚೆನ್ನಾಗಿ ಜೀರ್ಣ ಆಯ್ತದೆ, ಒಳ್ಳೆ ಟೇಸ್ಟ್ ಬರ್ತದೆ ಬಜ್ಜಿಗೆ. ಪುಡಿ ಉಪ್ಪು, ನೀರು, ಈ ಥರ ಅದುದಲ್ಲಿರಬೇಕು. ನೋಡ್ತಾ ಇರ್ಬೋದು, ತೆಳ್ಳಗೂ ಇಲ್ಲ ಗಟ್ಟಿಗೂ ಇಲ್ಲ. ಈ ಥರ ಅದುದಲ್ಲಿರಲಿ. ಒಳ್ಳೆ ಮಿರ್ಚಿ ಬಜ್ಜಿ ಸಖತ್ತಾಗಿ ಬರ್ತದೆ. ಅಡುಗೆ ಎಣ್ಣೆ,
ಈಗ ಗಿರ್ಮಿಟ್ಗೆ ಗೊಜ್ಜುನು ರೆಡಿ ಆಗೈತೆ ಚೆನ್ನಾಗಿ ಮಿರ್ಚಿ ಬಜ್ಜಿನೂ ಮಾಡ್ಕೊಂಡಿದೀವಿ. ಈಗ ಕಡಲೆಪುರಿ ಹಾಕಿ ಕಲ್ಸ್ಕೊಬಿಡೋಣ. ಒಳ್ಳೆ ಸಖತ್ತಾಗಿರ್ತದೆ ಗಿರ್ಮಿಟ್ಟು. ಬನ್ನಿ ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಏ ಉಪ್ಪಿ ಕಡಲೆಪುರಿ ಎತ್ಕೊಬಾರೋ. ಏನೋ ಉಪ್ಪಿ ಒಂಚೂರು ಮುಖ ತೋರ್ಸಲ್ಲಿ ಕ್ಯಾಮ್ರಾಗೆ. ಏನೋ ಜುಟ್ಟು. ನಿನ್ನ ಹೆಸರೇನು? ನೀನೇ ಕಣ ಕೇಳ್ತಾ ಇರೋದು. ನಿನ್ನ ಹೆಸರೇನು? ನನ್ನ ಹೆಸರೇ ನಾನು. ನಿನ್ನ ಹೆಸರೇ ನೀನೆ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಕಡ್ಲೆಪುರಿ ಗಿರ್ಮಿಟ್ ಗೊಜ್ಜು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಟೊಮೊಟೊ ಹಣ್ಣು, ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡೋಣ. ಚೆನ್ನಾಗಿ ಪುಡಿ ಮಾಡ್ಕೊಂಡಿರೋ ಉರ್ಗಡ್ಲೆ ಇದು ಹಾಕೊಳ್ಳಿ. ಇದೆ ಒಳ್ಳೆ ಟೇಸ್ಟ್ ಕೊಡ್ತದೆ ಗಿರ್ಮಿಟ್ಗೆ. ಮಿಸ್ ಮಾಡಬಾರ್ದು ಇದು. ಕೊನೆಯದಾಗಿ ಗಿರ್ಮಿಟ್ ರೆಡಿ. ಇದನ್ನ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತದೆ. ಇನ್ನು ತಿಂತಾ ಇದ್ರೆ ಲೋಕಿ ಬಾಸು ಕಳೆದೋಯ್ತಾರೆ. ನೋಡೋಕ್ಕೆ ಏನು ಚೆನ್ನಾಗೈತ್ರಿ. ಉತ್ತರ ಕರ್ನಾಟಕದಲ್ಲಿ ಈ ಥರ ಅಡುಗೆಗಳು ಇನ್ನೂ ಎಷ್ಟೊಂದವೆ, ಎಲ್ಲ ತೋರಿಸ್ತೀವಿ. ನಮ್ಮ ಚಾನಲ್ ಇರೋದೇ ಎಲ್ಲ ವೆರೈಟಿ ಅಡುಗೆ ತೋರ್ಸೋಕ್ಕೆ. ನಿಮ್ಗೆ ಯಾವ್ದಾದ್ರು ಅಡುಗೆ ಇಷ್ಟ ಇದ್ದರೆ ಕಮೆಂಟ್ ಮಾಡಿ, ತೋರಿಸ್ತೀವಿ. ಬಸ್ಸು ಓಹೋ ಬಂದ್ಬಿಟ್ರಾ? ಕರೆಕ್ಟಾಗಿ ಕಲ್ಸೋ ಟೈಮ್ ಬಂದ್ಬಿಡ್ತಿರಲ್ಲ ಹೇಳಿ. ಏನೋ ಕರ್ದಂಗಾಯ್ತು ನನ್ನ ಹೆಸರು, ಅದಕ್ಕೆ ಬಂದ್ಬಿಟ್ಟೆ ಬಸ್ಸು. ಓ ನೀವು ಎಲ್ಲಿದ್ರು ಕೇಳಿಸ್ಕೊಬಿಡ್ತೀರಿ ಬಿಡಿ ಸರ್ ನಿಮ್ಮ ಹೆಸ್ರ. ಏನು ಬಸ್ಸು ಗಿರ್ಮಿಟ್ಟು ಹಿಂಗದೆ. ಬಸ್ಸು ಒಂಚೂರು ಕೊಟ್ಬಿಡು ಬಸ್ಸು, ಟೇಸ್ಟ್ ನೋಡ್ಕೊಬಿಡ್ತೀನಿ. ಹಾಂ ತಗೋ ಬಾಸು. ಅಲ್ಲಿ ಮಕ್ಳು ಕಮ್ಮಿ ಕಂಚನ, ನೀನು ಒಂದು ಸ್ವಲ್ಪ ಟೇಸ್ಟ್ ನೋಡ್ಬಿಡು. ಹಾಕು ಬಸ್ಸು. ಬಸ್ಸು ಇದಕ್ಕೆ ಮಿರ್ಚಿ ಬಜ್ಜಿ ಏನಿಲ್ವಾ? ಓ ಬಸ್ಸು ನಾನು ಒಂದು ಬಜ್ಜಿ ಕೇಳಿದೆ, 2 ಬಜ್ಜಿ ಹಾಕ್ಸ್ಬಿಟ್ಟಿದ್ದೆ. ನಿಮ್ಗಿಂತ ಹೆಚ್ಚ ಬಾಸು. ನಿಮ್ಗೆ ಎಂತೆಂತ ಊಟನೋ ತಿನ್ಸಿದೀವಿ. ಇದು ಯಾವ ಪುಟ್ಕೋಸಿ ಬಜ್ಜಿ ಕೊಡಲ್ವಾ ಬಾಸು ನಾವು? ಅದಕ್ಕೆ ಅಲ್ವಾ ಬಸ್ಸು ಕನ್ನಡ ಪಾಕಶಾಲೆ ಅಂದ್ರೆ ಎಲ್ಲಿದ್ರು ಬಿಟ್ಬಿಟ್ಟು ಬಂದ್ಬಿಡೋದು ನಾನು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಬಾಸು ಹೇಳಿ ಬಸ್ಸು. ಹಂಗೈತೆ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ಲು. ಸಾಕಾದಾಗದೆ ಬಸ್ಸು. ಬಾಸು ಜನಗಳಿಗೆ ನೀವು ತಿಂದು ತೋರಿಸಿದ್ರೇನೆ ಒಂಥರ ಮಜಾ. ಏನ್ ಹೇಳ್ತಾ ಇದೀಯ ಗುರು? ತಿಂತೀವಿ ಬಸ್ಸು. ಇವಾಗ ನೋಡಿ, ಇವಾಗ ಜಳಾಯಿಸ್ಬಿಡ್ತೀವಿ ಬಸ್ಸು. ಮಿರ್ಚಿ ಬಜ್ಜಿ ಬೇರೆ ಒಂದೇ ಸರಿ ಹಾಕೋಬಿಡ್ಲ ಬಸ್ಸು? ನೀನು ಒಂದೇ ಸತಿ ಹಾಕೊಳ್ಳೋದು ಫೇಮಸ್ಸು. ಹಾಕೋ. ನೀನು ಹೇಳ್ತಾ ಇದ್ದಿ, ನಾನು ಹಾಕ್ಕೊಬಿಡ್ತೀನಿ ಬಸ್ ಈಗ. ಉತ್ತರ ಕರ್ನಾಟಕ ಸ್ಪೆಷಲ್ ಗಿರ್ಮಿಟ್ಟು. ಹಸಿ ಈರುಳ್ಳಿ ಟೊಮೊಟೊ ಸಿಕ್ತಾಗ ಅದ್ರ ಮಜಾನೇ ಬೇರೆ. ಒಂಥರ ಸೂಪರು. ನಮ್ಮ ದಕ್ಷಿಣ ಕರ್ನಾಟಕದವ್ರಿಗೆ ಆ ಉತ್ತರ ಕರ್ನಾಟಕದ್ದು ಐಟಮಲ್ಲಿ ಏನೋ ಒಂಥರ ಸೂಪರ್ ಟೇಸ್ಟ್ ಇರ್ತದೆ. ಹುಡುಗ್ರೆ ಖಾರನೇ ಒಂಥರ ಕಿಕ್ ಕೊಡ್ತದೆ. ಅದರಲ್ಲೂ ಕಾಳು ಹಾಕಿರೋದಕ್ಕೆ ಆ ಫ್ಲೇವರೇ ಒಂಥರ ಸಕ್ಕತ್ತಾಗಿರ್ತದೆ. ಕೈಯಲ್ಲಿ ಹಿಂಗೆ ಗಿರ್ಮಿಟ್ ಇಟ್ಕೊಬಿಟ್ಟು ಸೂಪರ್ ಅಂದರೆ ಸೂಪರ್. ನೀವು ಮನೇಲಿ ಟ್ರೈ ಮಾಡಿ, ಸಕ್ಕತ್ತಾಗಿರ್ತದೆ. ಮಾಡ್ಕೊತೀನಿ. ಸೂಪರ್. ಈ ಮಿರ್ಚಿ ಬಜ್ಜಿ ಹೊಟ್ಟೆ ಒಳಗೆ ಹೋದೆ ಫುಲ್ಲು ಚಜ್ಜಿ. ನಮ್ಮೂರ ಹಬ್ಬದಲ್ಲಿ ಮಾಡ್ತಾರೆ ತಂಬಿಟ್ಟು. ಸೂಪರ್ ಆಗೈತೆ ಈ ಗಿರ್ಮಿಟ್ಟು. ಸೂಪರ್ ಅಲ್ಲ, ಬರೆಯಲ್ಲ. ನಮ್ಮವ್ರಿಗೂ ಸುಸ್ತಾಗ್ಬಿಟ್ಟು ನನಗೇಂತಾನೆ ಬಿಟ್ಬಿಟ್ಟು ಹೊಂಟೋಗವ್ರೆ. ತಿನ್ಬಿಡ್ತೀನಿ, ಬಿಡೋದಿಲ್ಲ. ಹಾಗಾದಾಗಿದೆ ಟೇಸ್ಟು. ನಮ್ಮ ಬಾಸ್ ಅಂತೂ ನನಗೆ ಅಂತಾನೆ ರುಚಿಕರವಾಗಿ ಮಾಡ್ಬಿಡ್ತಾರೆ. ಮುಗಿಯಾಂಬೋಗೆ ಮಜಾ ಬಂತು. ಸೂಪರು. ಬರಪ್ಪ.
ಹಿಡಿ ಬಾ ಅಂಟಮ್ಮ ಇವತ್ತು ಹೆಂಗಿತ್ತು ರೆಸಿಪಿ ಕರ್ನಾಟಕದ ಜನ ಸ್ವೀಟು ಸೂಪರ್ ಮಿರ್ಚಿ ಗಿರ್ಮಿಟ್ಟು ಬಾಯ್ ತಿಮ್ಮಪ್ಪಣ್ಣನ ಓರಿ ಉಸಿರು ಬಿಟ್ಟಂಗ್ಬಿಡ್ತಾ ಇದೀರಲ್ಲ ಯಾಕೆ ಡರ್ಟಿ ಫೆಲೋ ವರ್ಣನೆ ಬೇರೆ ಮಾಡ್ತೀಯಾ ಬಸ್ಸು ಗೊತ್ತದಪ್ಪ ಗಾಡಿ ಎಫೆಕ್ಟು ವಾಕಿಂಗ್ ಮಾಡಬೇಕು ಮುಕ್ಕೇನೋ ಮುಕ್ಬಿಡ್ತೀನಿ ಬಸ್ಸು ಮುಕ್ಲಿ ಎರ್ದೋದ್ರೆ ಏನ್ ಮಾಡೋದು ಬಸ್ಸು ಅದ್ ಹೆಂಗ್ ಸಾರ್ ಏನೋ ನೀನು ಹೇಳ್ತಾ ಇದೀಯ ಅನ್ಬಿಟ್ಟು ಧೈರ್ಯದ ಮೇಲೆ ನೀನೇ ಮಾಡಿರೋದು ಮುಕ್ಬಿಡ್ತೀನಿ ಬಾಸು ಮಲ್ಲಿ ಬಾಸು ಏನು ಇಷ್ಟು ಹೇಳ್ಕೊತಾ ಇದೀರಲ್ಲ ಜಡಾಯಿಸಿ ಇಷ್ಟು ಟೈಮು ಗಂಟಲು ತಗೊಳಕಪ್ಪ ಏನು ಮಾಡ್ತಿ ಹಾಸ್ಪಿಟ್ಲ್ ಬೇರೆ ದೂರ ಅದೇ ನಾವು ಕರ್ಕೊಯ್ತೀವಿ ತಲೆ ಕೆಡಿಸ್ಕೊಬೇಡಿ ಆಯ್ತಪ್ಪ ಹೋದ್ರೆ ಐತಿ ಬಾ ಊರಿಗೆ ಹೆಂಗ ಒಂದ್ ಇಟ್ ಕಮ್ಮಿ ಆಯ್ತದೆ ನಿಮಗೂ ಹಂಗೆ ಅನ್ನಿಸ್ತಾ ನನಗೂ ಹಂಗೆ ಅನ್ನಿಸ್ತು ಲೋ ಸುಮ್ಮನೆ ಕುತ್ಕೊಳ್ಳೋದಿಲ್ಲ ಇಂಥ ಮಕ್ಕಳು ಹೊಟ್ಟೆ ಹುಟ್ಟಿದ ಮೇಲೆ ಅಪ್ಪ ಅಮ್ಮ ನೆಮ್ಮದಿರಕ್ಕಾಯ್ತದ ಓಟ್ ಬತ್ತೀಯಾ ಟಾಟಾ ಓಟ್ ಬಾ